ನೀಡಲಿ, ಯಾಕಂದ್ರೆ ಅವ್ರದ್ದೇ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಅಲ್ಲಿ ಸ್ವಲ್ಪನ ಇದು ಇದೆಯಾ, ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ? ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸ್ಬೇಕು, ಸೋನಿಯಾ ಗಾಂಧಿ ಉತ್ತರಿಸ್ಬೇಕು, ಖರ್ಗೆ ಅವರು ಉತ್ತರಿಸ್ಬೇಕು. ಮತ್ತು ಇವ್ರು ಡೆಲ್ಲಿನಲ್ಲಿ ಇವ್ರೇನು ಕತೆ ಕಾಯ್ತಾ ಇದ್ದಾರೆ, ಮೋದಿ ಅವರು ಮತ್ತು ಅಮಿತ್ ಶಾ ಅವರು? ಈ ಸಮೀಕ್ಷೆ ಮೂಲಕ ರಾಜ್ಯ ಸರ್ಕಾರ ಪಗಡೆ ಆಟ ಆಡ್ತಾ ಇದೆ ಅಂತ. ಈಗ ನಮ್ಮ ಸಮೀಕ್ಷೆಗೆ ವಿರೋಧ ಇಲ್ಲ, ಆದ್ರೆ ಅವರು ಜಾತಿ ಇಲ್ಲ, ಮೋದಿ ಅವರು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಅದು ಮಾಸ್ಟರ್ ಸ್ಟ್ರೋಕ್. ನಾವು ಜಾತಿ ಸಮೀಕ್ಷೆ ಅಲ್ಲ, ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತ ತಿಳ್ಕೊಳ್ಳೋದು ತಪ್ಪ. ಆಮೇಲೆ ಇದು ದತ್ತಾಂಶ ಪಡೆದೇ ನಾವು ನಿಯಮಗಳು ಮಾಡಬೇಕು, ನೀತಿಗಳು ಮಾಡಬೇಕು. ನಾವು ನೀತಿಗಳು ಮಾಡಿದಾಗ ನೀವು ಕೇಳ್ತೀರಾ, ಎಲ್ಲಿಂದ ಬಂದು ಈ ನೀತಿ ಯಾಕೆ, ಆ ನೀತಿ ಯಾಕೆ, ಈ ಯೋಜನೆ ಬರೀ ಈ ಸಮಾಜದವ್ರಿಗೆ ಯಾಕೆ ಅಂತ ಕೇಳ್ತೀರಲ್ರಿ. ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ, ಬಿಜೆಪಿನವರಿಗೆ? ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡೋಕ್ಕಾಗಿಲ್ಲ 10 ವರ್ಷದಲ್ಲಿ. ಇವ್ರು ಸೆನ್ಸಸ್ ಮಾಡಿದ್ರೆ ನಮ್ಗೇನು ಅಗತ್ಯ ಆಯ್ತು ಇದು ಮಾಡೋದು? ಬಿಕಾಸ್ ಇವರು ಸೆನ್ಸಸ್ ಮಾಡಿದ್ರೆ, ನ್ಯಾಷನಲ್ ಸೆನ್ಸಸ್ ಏನಾದರೂ ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ. ಇವರೇನು ವಿಶ್ವಗುರು ಅಂದ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ, ಅದೆಲ್ಲನೂ ಕೂಡ ಕುಸಿದೋಗುತ್ತೆ. ಮೋದಿಯವರ ಏನು ಮಾಸ್ಟರ್ ಸ್ಟ್ರೋಕ್ ಹಿಡಿದು ನಿಜಾಂಶ ಗೊತ್ತಾಗುತ್ತೆ ಅಂತ ಯಾಕೆ ಮಾಡಿಲ್ಲ ರೀ? ಸೆನ್ಸಸ್ ಯಾಕೆ ಮಾಡಿಲ್ಲ ಹೇಳಿ ನನಗೆ? ನ್ಯಾಷನಲ್ ಸೆನ್ಸಸ್ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ನ್ಯಾಷನಲ್ ಸೆನ್ಸಸ್ ಆಗಿದ್ದಿದ್ರೆ ಇದಕ್ಕೆ ಯಾಕೆ ಕೈ ಹಾಕ್ತಾ ಇದ್ವಿ ನಾವು? ಸರ್ವೆ ಮಾಡಬಾರ್ದ? ಆಗ ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲ. ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಕ್ಯಾನ್ ಡೂ ಸರ್ವೇಸ್. ದೇ ಆರ್ ಎಂಟೈಟಲ್ಡ್, ದೇ ಆರ್ ಎಂಪವರ್ಡ್ ಕಾನ್ಸ್ಟಿಟ್ಯೂಷನಲಿ ಆ್ಯಂಡ್ ಲೀಗಲಿ ಟು ಡೂ ಸರ್ವೇಸ್. ಅದು ಮಾಡ್ತಾ ಇದ್ದೀವಿ. ಇವ್ರಿಗೇನು ಕಡಿತಾ ಇದೆ? ಆಮೇಲೆ ಒಂದು ನಿಮಿಷ ಸರ್, ಈಗ ಜೋಶಿ ಅವರು ಮತ್ತೆ ಇನ್ನೊಬ್ಬ ಯಾರು ಬೆಂಗಳೂರು ಸಂಸದರವರು ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ, ಇದು ದತ್ತಾಂಶ ಮಾರಾಟ ಮತ್ತೆ ನಾನು ಮಾಡಲ್ಲ. ಜವಾಬ್ದಾರಿ ಸ್ಥಾನಮಾನದಲ್ಲಿ ಇರುವಂಥ ಮಾತೇನ್ರಿ. ಆದರೆ ನಾಳೆ ಕಾಸ್ಟ್ ಸೆನ್ಸಸ್ ಇವ್ರು ಮಾಡ್ತಾರಲ್ಲ ಮೋದಿ ಅವರು, ಅದನ್ನು ಮಾರಾಟಕ್ಕೆ ಇಡ್ತಾರ? ಈ ದತ್ತಾಂಶಗಳೆಲ್ಲ ನೀವೇನು ಸೆನ್ಸಸ್ ಇಂದ ಮಾಡ್ತೀವಿ, ಎಷ್ಟಿಗೆ ಮಾಡ್ತಾ ಇದ್ದೀರಾ, ಯಾರಿಗೆ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ. ಮತ್ತೆ ಇವ್ರಿಗೆ ಗೊತ್ತಿದೆಯಾ? ಡೇಟಾ ಪ್ರೈವಸಿ ಆ್ಯಕ್ಟ್ನ ಹೇಗೆ ಬಾಂಬೆ ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿದ್ದು ಮತ್ತೋಗ್ಬಿಟ್ಟಿದ್ದಾರೆ. 183 ಖರ್ಚು ಮಾಡಿ ಕಾಮರಾಜ್ ರಿಪೋರ್ಟ್ ಮಾಡಿ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಲೀಕ್ಔಟ್ ಮಾಡಿದೆ ಸರ್ಕಾರ. ನೋಡಿ, ಕಾಂತರಾಜ್ ವರದಿಯ ಆದಮೇಲೆ ನಮ್ಮ ಸರ್ಕಾರ ಕಂಟಿನ್ಯೂಯೇಷನ್ ಇದ್ದಿದ್ರೆ ನಾವು ಮಾಡ್ತಾ ಇದ್ವಿ. ಅಲ್ಲಿ ಸಾಕಷ್ಟು ದತ್ತಾಂಶಗಳು ಸಿಕ್ಕಿದ್ದು, ಅದನ್ನ ನಾವು ಮುಂದುವರಿಸ್ತಾ ಇದ್ವಿ. ಇವ್ರು ಯಾಕೆ ಇವ್ರಿಗೆ ಕಾಳಜಿ ಇದ್ದಿದ್ರೆ ಹಿಂದುಳಿದ ವರ್ಗದವ್ರ ಬಗ್ಗೆ ಇವ್ರು ತಗೊಂಡು ಮಾಡ್ಬೋದಾಗಿತ್ತಲ್ಲ. ಆಯ್ತು, ನೀವು ರಿಪೋರ್ಟ್ ಎಲ್ಲರೂ ರಿಪೋರ್ಟ್ನಲ್ಲಿ ಇರುವಂಥ ಎಲ್ಲ ಅಂಶಗಳು ಬೇಡ ಅಂದ್ರೆ ದತ್ತಾಂಶ ತಗೋಬೋದಾಗಿತ್ತಲ್ಲ, ಯಾಕೆ ತಗೊಂಡಿಲ್ಲ? ಆಮೇಲೆ ಇವರು ಎಲ್ಲರೂ ಯಾರು ಇದು ಬೇಡ ಅಂತ ಇದ್ದಾರೆ, ಯಾವ ವರ್ಗದವರು? ಜೋಶಿ ಅವರು ಇರ್ಬೋದು, ತೇಜಸ್ವಿ ಸೂರ್ಯ ಇರ್ಬೋದು, ಯಾವ ವರ್ಗದವರು? ಇವರಿಂದಾನೇ ಅಲ್ವಾ ಚತುರ್ವರ್ಣ ಬಂದಿರೋದು, ಅದಕ್ಕೆ ಬೇಡ ಅಂತ ಇದ್ದಾರೆ. ಹಿಂದುಳಿದ ವಿರೋಧಿ ನೀತಿಗಳನ್ನ ಇವರನ್ನು ಅನುಸರಿಸ್ತಾ ಇದ್ದಾರೆ. ಏನಾಗುತ್ತೆ ಹೇಳಿ? ಒಬ್ಬ ಹಿಂದುಳಿದ ವರ್ಗದವರು ಇರ್ಬೋದು, ದಲಿತರು ಇರ್ಬೋದು, ಅಥವಾ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರು ಆರ್ಥಿಕ ಶೈಕ್ಷಣಿಕ ಏನು ಅವ್ರ ಹಿನ್ನೆಲೆ ಏನಿದೆ ಅಂತ ತಿಳ್ಕೊಳ್ಳೋ ತಪ್ಪ ಸರ್ಕಾರ. ಮತ್ತು ನೀತಿ ಹೆಂಗೆ ಮಾಡ್ತೀವಿ ನಾವು?